ನಿಜವಾದ ಮಗಳು ಅಲ್ಲ ಅಂತ ಹೇಳಿ ರಾಮ್ಗೆ ಗೊತ್ತಾಯಿತು. ಇದರಿಂದ ಅವನು ತುಂಬಾನೇ ಗಾಬರಿ ಆಗಿಬಿಟ್ಟ. ಅಯ್ಯೋ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂತ ಹೇಳಿ ಸೀತಾ ಕೂಡ ಒದ್ದಾಡೋದಕ್ಕೆ ಶುರು ಮಾಡಿದ್ಲು. ಬನ್ನಿ ಸೋಮವಾರದ ಸಂಚಿಕೆಯ ಈ ಚಿಕ್ಕ ಪ್ರೋಮೋವೊಂದನ್ನು ನಾವೀಗ ನೋಡೋಣ. ಇದೇ ಸಂಚಿಕೆಯನ್ನು ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಬೇಕು ಅಂತ ಅಂದ್ಕೊಂಡ್ರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ಸಂಚಿಕೆಯ ಆರಂಭದಲ್ಲಿ ಈ ಕಡೆಯಿಂದ ರಾಮ್ ಕೂತ್ಕೊಂಡು ಸೀತಾಳಿಗೆ ಹೇಳ್ತಾ ಇರ್ತಾನೆ, ಸೀತಾ ನಾನು ಆಲ್ರೆಡಿ ಶ್ಯಾಮ್ಗೆ ಪ್ರಾಮಿಸ್ ಮಾಡಿಬಿಟ್ಟಿದ್ದೀನಿ. ಅಯ್ಯೋ ನಾವು ಸ್ವಲ್ಪ ದಿನ ಸಿಹಿಯನ್ನು ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸಿದ್ದಕ್ಕೆ ಇಷ್ಟೊಂದು ಒದ್ದಾಡ್ಬಿಟ್ವಿ, ಈ ರೀತಿಯೆಲ್ಲ ನಾವು ಕಷ್ಟಪಟ್ಬಿಟ್ವಿ. ಅಂಥದ್ರಲ್ಲಿ ಪಾಪ ಮಗುವನ್ನು ಕಳ್ಕೊಂಡು ಶ್ಯಾಮ್ ಎಷ್ಟೊಂದು ಬೇಜಾರಾಗಿರ್ತಾನೆ. ಅದಕ್ಕೆ ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ, ನಾನು ಅವನ ಮಗುವನ್ನು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ. ಈ ವಿಚಾರದಲ್ಲಿ ನೀವು ನನಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾನೆ. ಇದರಿಂದ ಸೀತಾ ಹೇಳ್ತಾಳೆ, ಅಯ್ಯೋ ಇದೇನಿದು, ಯಾರ್ದೋ ಮಗುವನ್ನು ಇನ್ನೊಬ್ರು ಇಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಅಕಸ್ಮಾತ್ ಅವ್ರು ಇಟ್ಕೊಂಡಿದ್ರು ಕೂಡ ಅವರು ಯಾವ ಒಂದು ಸಿಚುವೇಷನಲ್ಲಿ ಇದ್ದಾರೋ ಏನೋ, ಅದೆಲ್ಲ ನೀವು ಅಧ್ಯಯನ ಮಾಡಿದೇನೆ ನೀವು ಹೇಗೆ ಆ ರೀತಿ ಮಾತು ಕೊಟ್ಬಿಡ್ತೀರ ಅವ್ರಿಗೆ ಅಂತ ಕೇಳ್ತಾಳೆ. ಈಗ ನನ್ನೇ ತಗೊಳ್ಳಿ, ನಾನು ಸಿಹಿನ ಇಟ್ಕೊಂಡಿದ್ದೀನಿ, ಸಡನ್ನಾಗಿ ಏನದು ಹಾಗೆ ಅವ್ರ ಪೇರೆಂಟ್ಸ್ ಬಂದು ಕರೆದ್ರೆ ನನಗೆ ಎಷ್ಟು ಬೇಜಾರಾಗೋಲ್ಲ ಅಂತ ಹೇಳಿ ಬಾಯಿ ತಪ್ಪಿ ಹೇಳಿಬಿಡ್ತಾಳೆ. ಇದರಿಂದ ತುಂಬಾ ಗಾಬರಿಯಾದಂಥ ರಾಮ್, ಏನು ಹೇಳ್ತಾ ಇದ್ದಾರೆ ನೀವು? ಅಂದರೆ ಸಿಹಿ ನಿಮ್ಮ ನಿಜವಾದ ಮಗಳು ಅಲ್ವಾ, ನೀವು ಬೇರೆಯವ್ರ ಮಗಳನ್ನು ಸಾಕೊಂಡಿದ್ದೀರಾ ಅಂತ ಕೇಳ್ತಾನೆ. ಅಯ್ಯೋ ನಾನು ಸಿಕ್ಕಾಕೊಂಡ್ಬಿಟ್ಟೆ ಅಂತ ತುಂಬಾ ಒದ್ದಾಡೋದಕ್ಕೆ ಶುರು ಮಾಡ್ತಾಳೆ ಸೀತಾ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತವಾಗ್ತದೆ ಸ್ನೇಹಿತರೆ. ಈ ಒಂದು ಇಂಟ್ರೆಸ್ಟ್ ಆಗಿರುವಂಥ ಸಂಚಿಕೆಯನ್ನು ಮಿಸ್ ಮಾಡದೆ ನೀವು ನಮ್ಮ ಚಾನಲಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಅದಕ್ಕೋಸ್ಕರ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.